ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ ಸಾಕಷ್ಟು ಏಳು ಬೀಳುಗಳು ಅಂತ. ಬಟ್ ನಿಮ್ಮ ಮಾತುಗಳು ನೋಡಿದಾಗ ಏಳು ಬೀಳು ಅನ್ನೋದೆಲ್ಲ ಒಂದು ಪ್ರಾಕ್ಟಿಕಲ್ ಆಗಿ ತುಂಬ ಕೂಲಾಗಿ ತಗೊಂಡು ನಡೀತಿರೋಂಥ ರೀತಿ ಅನ್ನಿಸ್ತಾ ಇದೆ. ಹೆಂಗೆ ಸ್ವೀಕರಿಸ್ತಿದೆ ಅಲ್ಲ ಸೋಲು ಗೆಲುವೆಲ್ಲವನ್ನು? ಇಲ್ಲ, ಅವಾಗ ಸೇಮ್ ಎಲ್ಲರಿಗೂ ಆಗೋ ಥರ ಪ್ರೆಷರ್ ಇತ್ತು. ಜೋಶ್ ಆದಮೇಲೆ ಇದಾದಮೇಲೆ ನಾನು ದೊಡ್ಡ ಸೂಪರ್ ಸ್ಟಾರ್ ಅನ್ನೋ ಅಹಂ ಇತ್ತು. ಅಂದರೆ ಜನರ ಹತ್ರ ತೋರಿಸ್ಕೊಳ್ತಾ ಇರಲಿಲ್ಲ, ಹಂಬಲ್ ಆಗೇ ಇದ್ದೆ. ಬಟ್ ಒಳಗಿತ್ತು, ನಾನು ಗೆದ್ದುಬಿಡ್ತೀನಿ ಅಷ್ಟೇ, ಇನ್ನೇನು ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಸಿನಿಮಾಗಳು ಇನ್ನೇನು ಅಂತ. ಆ್ಯಂಡ್ ಹೊಸ ಪ್ರೊಡ್ಯೂಸರ್, ಹೊಸ ಡೈರೆಕ್ಟರ್ ಜೊತೆನೇ ಗೆಲ್ಲಬೇಕು ಅನ್ನೋ ಒಂಥರದ್ದು ಓವರ್ ಕಾನ್ಫಿಡೆನ್ಸ್ ಇತ್ತು. ಅದಕ್ಕೆ ಆಲ್ಮೋಸ್ಟ್ ಮಾಡಿದ ಸಿನಿಮಾ ಎಲ್ಲ ಹೊಸ ಟೀಮ್ ಜೊತೆನೆ. ಹಳೆ ಸೀನಿಯರ್ ಡೈರೆಕ್ಟರ್ಸ್ ಅಂತ ನಾನು ಯಾರ ಜೊತೆನೂ ವರ್ಕೇ ಮಾಡಿಲ್ಲ. ಅಲೆಮಾರಿ ಸಂತು ಅವ್ರು ಮಾಡಿದಾಗಲೂ ಫಸ್ಟ್ ಸಿನಿಮಾನೇ ಅವ್ರದ್ದು. ಶಿವಮಣಿ ಸರ್ ಬಿಟ್ಟರೆ ಹಂಗೆ ನೋಡಿದ್ರೆ ಇನ್ಯಾರು ನಾನು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಎಲ್ಲ ಫಸ್ಟ್ ಟೈಮರ್ಸ್ ಜೊತೆ ವರ್ಕ್ ಮಾಡಿರೋದು. ಅದೆಲ್ಲ ಫೇಲ್ ಆದಾಗ ನನಗೂ ಫ್ರಸ್ಟ್ರೇಷನ್ ಆಗ್ತಾಯಿತ್ತು, ನನಗೂ ಪ್ರೆಷರ್ ಆಗ್ತಾಯಿತ್ತು. ಬಟ್ ಆ ಫ್ರಸ್ಟ್ರೇಷನ್, ಆ ಪ್ರೆಷರ್ ಆಗಿದ್ದಕ್ಕೆ ನಾನು ಇಲ್ಲಿರೋದು ಇವಾಗ. ಅದಾಗಿದ್ದಕ್ಕೆ ನಾನು ಕೆಲವು ಪಾಠಗಳನ್ನ ಕಲ್ತ್ಕೊಂಬಂದೆ. ಅಂದರೆ ಕೆಲವು ಪಾಠಗಳನ್ನ ನಾವು ಎಕ್ಸ್ಪೀರಿಯನ್ಸ್ ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಕಲಿಯೋಕ್ಕೆ. ಅನುಭವಿಸಿದಾಗಲೇ ನಾವು ಎವಾಲ್ವ್ ಆಗೋದು. ಸೊ ಎಲ್ಲ ಎಕ್ಸ್ಪೀರಿಯನ್ಸು ನಮ್ಮ ಎವಲ್ಯೂಷನ್ಗೆ ಆಗ್ತಾ ಇರುತ್ತೆ. ಆಮೇಲೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ರಿಯಲೈಸ್ ಆಗ್ತಾ ಇಲ್ಲ, ನಾನು ಖುಷಿಯಾಗಿರೋದು ಇಂಪಾರ್ಟೆಂಟು. ಇದು ಯಾವುದೂ ಅಲ್ಲ, ಇದು ಯಾವುದು ರೇಸ್ ಅಲ್ಲ, ಹೆಂಗಿದ್ರು ಖುಷಿಯಾಗಿರೋಣ ಅಂತ ಯಾವಾಗ ನಾನು ಒಳಗಿಂದ ಚೇಂಜ್ ಆದೆ, ಯಾವಾಗ ನಾನು ಒಳಗಿಂದ ಇರೋದು ಏನೇ ಇದೆಯಪ್ಪ ಖುಷಿಯಾಗಿರ್ತೀನಿ ಅಂತ ಸ್ಟಾರ್ಟ್ ಆದೆ, ಆವಾಗ ಸ್ವಲ್ಪ ನನ್ನ ಸುತ್ತಮುತ್ತ ನನಗೆ ಸಿಗೋ ಜನ, ನನ್ನ ಎನ್ವಿರಾನ್ಮೆಂಟ್ ಎಲ್ಲ ಚೇಂಜ್ ಆಗ್ತಾ ಬಂತು. ಆ್ಯಂಡ್ ಅವಾಗ ಯಾವ ಸ್ಟೇಟ್ ಆಫ್ ಮೈಂಡಲ್ಲಿ ಇದೆ ಅಂದರೆ, ನಾನು ಇನ್ನು ಫೇಮೇ ಬೇಡ, ಡೈರೆಕ್ಷನಲ್ಲಿ ಮಾಡೋಣ, ಇಲ್ಲ ಅಸೋಸಿಯೇಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಮಾಡೋಣ, ಒಳ್ಳೊಳ್ಳೆ ಕತೆಗಳು ಮಾಡೋಣ ಅಂತ ಕತೆಗಳು ಮಾಡ್ತಾಯಿದ್ದೆ. ಅದೇ ಖುಷಿಯಾಗಿದೆ, ರಾಯಲ್ ಆಗಿದ್ದೆ. ನಾನು ಫೇಮ್ ಅನ್ನೋದೇ ಮರ್ತ್ಬಿಡೋಣ, ರೋಡಲ್ಲಿ ಆರಾಮಾಗಿ ಓಡಾಡ್ತಾ ಇದ್ದೆ, ತುಂಬ ಖುಷಿಯಾಗಿದ್ದು. ಒಂದು ವಾರಕ್ಕೆ ಬಿಗ್ ಬಾಸ್ ಸಿಕ್ತು. ಐ ವಾಸ್ ದ ಲಾಸ್ಟ್ ಕಂಟೆಸ್ಟೆಂಟ್ ಟು ಬಿ ಸೆಲೆಕ್ಟೆಡ್. ಅಂದರೆ ಒನ್ಸ್ ವಿ ಸ್ಟಾರ್ಟ್ ವೈಬ್ರೇಟಿಂಗ್ ಪ್ರಾಪರ್ಲಿ, ಅವಾಗ ಮಾತ್ರ ಸುತ್ತಮುತ್ತ ಚೇಂಜ್ ಆಗೋದು. ಅದು ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿದ್ರೆ ಆಗಲ್ಲ. ಸೊ ಇವಾಗಲೂ ನನಗೆ ನನ್ನ ಪೀಸ್ ಆಫ್ ಮೈಂಡ್, ನಾನು ಇವಾಗ ಏನು ಅನ್ಕೊತೀನಿ, ನಾನು ಆ್ಯಕ್ಟ್ರ್ ಆಗೋ ಕೊಟ್ಟಿಲ್ಲ, ನಾನು ಡೈರೆಕ್ಟರ್ ಆಗೋ ಕೊಟ್ಟಿಲ್ಲ, ಇನ್ನೂ ಏನೇನಾದ್ರು ಮಾಡ್ಬೋದು. ನಾನು ಬಿಲೋ 23 ಮಕ್ಕಳಿಗೆ ಮೆಡಿಟೇಷನ್ ಹೇಳ್ಕೊಡ್ತೀನಿ ಇವಾಗ. ಸೌಂಡ್ ಹೀಲಿಂಗ್ ಕಲಿತಾ ಇದ್ದೀನಿ, ಸೌಂಡ್ ಹೀಲಿಂಗ್ ಮೆಡಿಟೇಷನ್ ಮಾಡಿಸ್ತೀನಿ ತುಂಬ ಜನಕ್ಕೆ. ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಕಲಿತಾ ಇದ್ದೀನಿ, ಟ್ರಾನ್ಸ್ ಮ್ಯೂಸಿಕ್ಕು, ಡಿಜೆಯಿಂಗ್ ಕಲಿತಾ ಇದ್ದೀನಿ. ಆ್ಯಂಡ್ ಫ್ರೀ ಟೈಮಲ್ಲಿ ಸ್ವಲ್ಪ ಎಕ್ಸಸೈಸು ಆ ಥರ ಮಾಡ್ತೀನಿ. ಆ್ಯಂಡ್ ಇದೇ ಥರ ಬೇರೆ ಬೇರೆ ವಿಷಯಗಳಲ್ಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಹೇಳ್ಕೊಡ್ತೀನಿ ಸ್ಕೂಲ್ ಮಕ್ಕಳಿಗೆ. ಈ ಥರ ನನ್ನನ್ನು ನಾನು ಬ್ಯುಸಿಯಾಗಿ ಇಟ್ಕೊಳ್ಳೋಣ. ಐ ಹ್ಯಾವ್ ಸೋ ಮಚ್ ಟು ಗಿವ್. ನನ್ನ ವ್ಯಾಲ್ಯೂ ಅಥವಾ ಇದು ಒಂದಕ್ಕೆ ನಾನು ಸೀಮಿತ ಮಾಡಿಕೊಂಡ್ರೆ ಅಷ್ಟೇ ನಾನು ಮಾಡ್ಕೊಂಡಂಗೆ ಅನ್ನೋ ಒಂದು ಪ್ರಜ್ಞೆಯಲ್ಲಿ ಬದುಕ್ತಾ ಇದ್ದೀನಿ. ಇದು ತುಂಬ ದೊಡ್ಡ ಮಾತಾಡ್ತಾ ಇದ್ದೀನಿ ಅನ್ಕೊಂಬೇಡಿ, ಬಟ್ ಇಟ್ ಈಸ್ ಸಿಂಪಲ್ ಆ್ಯಕ್ಚುಲಿ. ಅಂದರೆ ನಾನು ಆ್ಯಕ್ಟಿವ್ ಆಗಿರೋಕ್ಕೆ, ನಾನು ಖುಷಿಯಾಗಿರೋಕ್ಕೆ ಬೇರೆ ಏನೂ ಬೇಡ. ನಾನು ಹೆಂಗಿದ್ರು ಖುಷಿಯಾಗಿರ್ತೀನಿ, ನಾನು ಹೆಂಗಿದ್ರು ಆ್ಯಕ್ಟಿಂಗ್ ಮಾಡ್ತೀನಿ. ನನಗೆ ನನ್ನ ಟ್ಯಾಲೆಂಟ್ ತೋರಿಸ್ಬೇಕಾ, ನಾನು ಹೆಂಗಾರು ತೋರಿಸ್ತೀನಿ. ಅದಕ್ಕೆ ನಿಮ್ಮ ರೆಕಗ್ನಿಷನ್ ಅಥವಾ ಆ ಐಡೆಂಟಿಟಿ ಬೇಕು ಅಂತ ಮಾಡ್ತಾ ಇಲ್ಲ, ಅದು ಪ್ರೆಷರು. ಓಕೆ, ಫ್ರೀ ಸ್ಪಿರಿಟ್ ಅಂತ ಹೇಳ್ಬೋದು.